ನಮಸ್ಕಾರ ಸ್ನೇಹಿತರೆ. ಮಹಾಭಾರತದಲ್ಲಿ ಅತ್ಯಂತ ಚರ್ಚಿತ ವಿಷಯ ಅಂದ್ರೆ ಅದು ಒಂದೇ, ದ್ರೌಪದಿಯ ವಿವಾಹ. ಒಬ್ಬ ಮಹಿಳೆ, 5 ಪುರುಷರು. ಇದು ಕೇವಲ ಒಂದು ವಿವಾಹವಲ್ಲ, ಇಡೀ ಇತಿಹಾಸವನ್ನೇ ಬದಲಿಸಿದ ಮಹಾನ್ ತಿರುವು. ಮಹಾಭಾರತದ ಅತ್ಯಂತ ಚರ್ಚಿತ ಮತ್ತು ರಹಸ್ಯಮಯ ವಿಷಯ ಅಂದ್ರೆ ಅದು ದ್ರೌಪದಿಯ ವಿವಾಹ. ಒಬ್ಬ ಮಹಿಳೆ 5 ಜನರನ್ನು ಮದುವೆಯಾಗುವುದು ಸಾಮಾನ್ಯ ವಿಷಯವಲ್ಲ. ಇದರ ಹಿಂದೆ ಅವಳ ಪೂರ್ವಜನ್ಮದ ಕರ್ಮವಿದೆ, ಅಥವಾ ಇದು ಸಾಕ್ಷಾತ್ ಪರಶಿವನ ವರವೇ? ಈ ವಿಚಿತ್ರ ವಿಧಿಯ ಆಟದ ಹಿಂದಿನ ಅಸಲಿ ಸತ್ಯವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ದ್ರೌಪದಿ ವಿವಾಹದ ಆಳವಾದ ರಹಸ್ಯವನ್ನು ತಿಳಿಯೋಣ. ಮಹಾಭಾರತದಲ್ಲಿ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ದೊಡ್ಡ ಕಾರಣವಿರುತ್ತದೆ. ದ್ರೌಪದಿ ಕೇವಲ ಅರ್ಜುನನನ್ನು ಮಾತ್ರ ಒಲಿಸಬೇಕಿತ್ತು, ಆದರೆ ಅವಳು 5 ಪಾಂಡವರನ್ನು ಪತ್ನಿಯಾದಳು. ಇದು ಕೇವಲ ಕುಂತಿದೇವಿಯ ಒಂದು ಮಾತಿನಿಂದ ಆದದ್ದಲ್ಲ. ಇದರ ಹಿಂದೆ ದೈವಿಕ ಸಂಕಲ್ಪ ಮತ್ತು ವಿಧಿಯ ಅತಿದೊಡ್ಡ ಆಟ ಅಡಗಿದೆ. ಹಾಗಾದರೆ ಆ ರಹಸ್ಯವೇನು? ದ್ರೌಪದಿ ಯಾಕೆ ಈ ನಿರ್ಧಾರಕ್ಕೆ ಬಂದಳು? ಈಗ ಆ ಆಸಕ್ತಿದಾಯಕ ಕಾರಣವನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ದ್ರೌಪದಿ ಅಂದ್ರೆ ಕೇವಲ ಒಬ್ಬ ರಾಜಕುಮಾರಿ ಅಲ್ಲ, ಅವಳು ಅಗ್ನಿಯಿಂದ ಜನಿಸಿದ ದಿವ್ಯ ತೇಜಸ್ಸು. ಅವಳು ಜನನದ ಕಥೆಯೇ ಮೈ ಜುಮ್ ಎನ್ನಿಸುತ್ತದೆ. ಪಾಂಚಾಲ ದೇಶದ ರಾಜ ದೃಪದ ತನ್ನ ಶತ್ರು ದ್ರೋಣಾಚಾರ್ಯರನ್ನು ಸೋಲಿಸಲು ಒಬ್ಬ ಮಗನಿಗಾಗಿ ಮಹಾಯಜ್ಞವನ್ನು ಮಾಡುತ್ತಾನೆ. ಆ ಯಜ್ಞದ ಪವಿತ್ರ ಅಗ್ನಿಯಿಂದ ಮೊದಲು ಜನಿಸಿದ್ದು ದ್ರೋಣರ ಸಂಹಾರಕ್ಕಾಗಿ ದೃಷ್ಟದುಮ್ಯನು. ಆದರೆ ಅವನ ಬೆನ್ನಲ್ಲೇ ಬೆಂಕಿಯ ಜ್ವಾಲೆಯಂತೆ ಆ ಅಗ್ನಿಕುಂಡದಿಂದ ಹೊರಬಂದವಳೇ ಈ ದ್ರೌಪದಿ. ಅವಳು ಸಾಧಾರಣ ಹೆಣ್ಣಾಗಿ ಜನಿಸಲಿಲ್ಲ. ಕಡುಗಪ್ಪು ಮೈಬಣ್ಣ, ಕಮಲದಂತಹ ಕಣ್ಣುಗಳು ಮತ್ತು ಇಡೀ ಸಭೆಯನ್ನೇ ಬೆರಗುಗೊಳಿಸುವಂತಹ ದಿವ್ಯ ಸೌಂದರ್ಯ ಅವಳಲ್ಲಿತ್ತು. ಆಕಾಶವಾಣಿಯು ದ್ರೌಪದಿ ಜನಿಸಿದಾಗ ಒಂದು ಮಾತನ್ನು ಹೇಳುತ್ತದೆ: ಈಕೆ ಕೌರವ ಕುಲದ ವಿನಾಶಕ್ಕೆ ಕಾರಣವಾಗುತ್ತಾಳೆ. ಅಂದರೆ ದ್ರೌಪದಿಯ ಜನನವೇ ಒಂದು ದೊಡ್ಡ ಯುದ್ಧದ ಮುನ್ನುಡಿಯಾಗಿತ್ತು. ಧರ್ಮದ ಸ್ಥಾಪನೆಗಾಗಿ ಅಗ್ನಿಯಿಂದಲೇ ಶುದ್ಧವಾಗಿ ಬಂದ ಈ ಮಹಿಳೆ ಮುಂದೆ ಹೇಗೆ 5 ಪಾಂಡವರನ್ನು ವರಿಸಿದಳು? ಅದಕ್ಕೂ ಮುನ್ನ ಅವಳ ತಂದೆ ದೃಪದ ಹಾಕಿದ ಆ ಕಠಿಣ ಸವಾಲೇನು? ಅದನ್ನು ತಿಳ್ಕೊಳ್ಳೋಣ. ದ್ರೌಪದಿ ಅಗ್ನಿಯಿಂದ ಜನಿಸಿದ ಮೇಲೆ ರಾಜ ದೃಪದನ ಮುಂದೆ ಇದ್ದದ್ದು ಅವಳಿಗೆ ತಕ್ಕ ಪತಿಯನ್ನು ಹುಡುಕುವ ಜವಾಬ್ದಾರಿ. ದೃಪದನ ಮನಸ್ಸಿನಲ್ಲಿ ಒಬ್ಬನೇ ಒಬ್ಬ ವೀರನಿದ್ದ, ಅವನೇ ಅರ್ಜುನ. ಆದರೆ ಪಾಂಡವರ ವಾತಾವರಣ ಅರಗಿನ ಮನೆಯ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಹರಡಿತ್ತು. ಆದರೂ ದೃಪದನಿಗೆ ಅರ್ಜುನ ಬದುಕಿದ್ದಾನೆ ಎಂಬ ನಂಬಿಕೆ ಇತ್ತು. ಹಾಗಾಗಿಯೇ ಅರ್ಜುನನಲ್ಲದೆ ಬೇರೆ ಯಾರೂ ಗೆಲ್ಲಲಾಗದ ಒಂದು ಅಸಾಧ್ಯ ಸವಾಲನ್ನು ದೃಪದ ರೂಪಿಸಿದ. ಅದೇ ಮತ್ಸ್ಯ ಯಂತ್ರದ ಸವಾಲು. ಅತ್ಯಂತ ಎತ್ತರದಲ್ಲಿ ವೇಗವಾಗಿ ಸುತ್ತುತ್ತಿರುವ ಯಂತ್ರದ ಮೇಲಿರುವ ಮೀನಿನ ಕಣ್ಣನ್ನು ಕೆಳಗಿರುವ ನೀರಿನ ಪಾತ್ರೆಯಲ್ಲಿ ಅದರ ಪ್ರತಿಬಿಂಬವನ್ನು ನೋಡಿ ಹೊಡೆಯಬೇಕಿತ್ತು. ಈ ಕಠಿಣ ಪರೀಕ್ಷೆಯಲ್ಲಿ ಲೋಕದ ಘಟಾನುಘಟಿ ವೀರರೆಲ್ಲರೂ ಸೋತು ಸುಣ್ಣವಾದಾಗ ಬ್ರಾಹ್ಮಣನ ವೇಷದಲ್ಲಿದ್ದ ಅರ್ಜುನ ಎದ್ದು ಬಂದು ಆ ಗುರಿಯನ್ನು ಭೇದಿಸುತ್ತಾನೆ. ದ್ರೌಪದಿ ಅರ್ಜುನನ ಕೊರಳಿಗೆ ಮಾಲೆ ಹಾಕಿ ವರಿಸುತ್ತಾಳೆ. ಇಲ್ಲಿಗೆ ಎಲ್ಲವೂ ಸುಖಾಂತ್ಯವಾಗಬೇಕಿತ್ತು. ಆದರೆ ಅಸಲಿ ತಿರುವು ಪ್ರಾರಂಭವಾಗಿದ್ದೇ ಇಲ್ಲಿ. ಅರ್ಜುನನು ದ್ರೌಪದಿಯನ್ನು ಮನೆಗೆ ಕರೆದುಕೊಂಡು ಬಂದಾಗ ಪಾಂಡವರು ತಮ್ಮ ತಾಯಿ ಕುಂತಿಗೆ ನಾವು ಒಂದು ಅಪರೂಪದ ದಾನ ತಂದಿದ್ದೇವೆ ಎಂದು ಹೇಳುತ್ತಾರೆ. ಆಗ ಕೆಲಸದಲ್ಲಿ ನಿರತಳಾಗಿದ್ದ ಕುಂತಿದೇವಿ ನೋಡದೆಯೇ ಒಂದು ಮಾತು ಹೇಳುತ್ತಾಳೆ: ನೀವು ಏನನ್ನು ತಂದಿದ್ದೀರೋ ಅದನ್ನು 5 ಸಮನಾಗಿ ಹಂಚಿಕೊಳ್ಳಿ. ತಾಯಿಯ ಮಾತು ಪಾಂಡವರಿಗೆ ವೇದವಾಕ್ಯವಾಗಿತ್ತು. ಆ ಒಂದು ಮಾತಿನಿಂದ ದ್ರೌಪದಿಯ ಜೀವನವೇ ಬದಲಾಗಿ ಹೋಯಿತು. ಕುಂತಿದೇವಿಯ ಮಾತು ಕೇಳಿ ಎಲ್ಲರೂ ಸ್ತಬ್ಧರಾಗುತ್ತಾರೆ. ಆದರೆ ಇದು ಕೇವಲ ಕುಂತಿಯ ಅಚಾತುರ್ಯದ ಮಾತಲ್ಲ, ಇದನ್ನೇ ವಿಧಿಯ ಆಟ ಎನ್ನುವುದು. ಏಕೆಂದರೆ ಈ ಘಟನೆಯ ಹಿಂದೆ ದ್ರೌಪದಿಯ ಪೂರ್ವಜನ್ಮದ ಒಂದು ದೊಡ್ಡ ರಹಸ್ಯ ಅಡಗಿದೆ. ಅಷ್ಟರಲ್ಲಿ ಅಲ್ಲಿಗೆ ಬರುವ ವೇದವ್ಯಾಸ ಮಹರ್ಷಿಗಳು ದ್ರೌಪದಿಯ ವಿವಾಹದ ಹಿಂದಿನ ದೈವಿಕ ಕಾರಣವನ್ನು ಬಿಚ್ಚಿಡುತ್ತಾರೆ. ದ್ರೌಪದಿ ತನ್ನ ಪೂರ್ವಜನ್ಮದಲ್ಲಿ ನಲಾಯನಿಯಾಗಿದ್ದಾಗ ತನಗೊಬ್ಬ ಸರ್ವಗುಣ ಸಂಪನ್ನ ಪತಿ ಬೇಕು ಎಂದು ಪರಶಿವನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದ್ದಳು. ಶಿವನು ಪ್ರತ್ಯಕ್ಷನಾದಾಗ ಆಕೆ ಸಂಭ್ರಮ ಮತ್ತು ಅವಸರದಲ್ಲಿ ಪತಿಹಿಂ ದೇಹಿ, ಅಂದ್ರೆ ನನಗೆ ಪತಿಯನ್ನು ನೀಡು ಎಂದು ಒಂದು ಬಾರಿ ಅಲ್ಲ, ಸತತವಾಗಿ 5 ಬಾರಿ ಕೇಳಿಕೊಳ್ಳುತ್ತಾಳೆ. ಆಗ ಶಿವನು ಮುಗುಳ್ನಗುತ್ತಾ, ಮಗಳೇ, ನೀನು 5 ಬಾರಿ ಪತಿ ಬೇಕೆಂದು ಕೇಳಿದ್ದೀಯಾ? ಹಾಗಾಗಿ ಮುಂದಿನ ಜನ್ಮದಲ್ಲಿ ನಿನಗೆ 5 ಪತಿಗಳು ಸಿಗುತ್ತಾರೆ ಎಂದು ವರ ನೀಡುತ್ತಾನೆ. ಒಬ್ಬನೇ ಮನುಷ್ಯನಲ್ಲಿ ಇರಲು ಸಾಧ್ಯವಿಲ್ಲದ 5 ಶ್ರೇಷ್ಠ ಗುಣಗಳು ಈ 5 ಪಾಂಡವರಲ್ಲಿ ಹಂಚಿ ಹೋಗಿದ್ದವು.
ಯುಧಿಷ್ಠಿರನ ಧರ್ಮ, ಭೀಮನ ಬಲ, ಅರ್ಜುನನ ಶೌರ್ಯ, ನಕುಲನ ಸೌಂದರ್ಯ ಮತ್ತು ಸಹದೇವನ ಬುದ್ಧಿವಂತಿಕೆ. ಈ 5 ಸೇರಿದರೆ ಮಾತ್ರ ಒಬ್ಬ ಪರಿಪೂರ್ಣ ಪುರುಷನಾಗಲು ಸಾಧ್ಯ. ಹಾಗಾಗಿ ದ್ರೌಪದಿಯು ಒಬ್ಬ ಪರಿಪೂರ್ಣ ಪುರುಷನಿಗಾಗಿ ಮಾಡಿದ ಪ್ರಾರ್ಥನೆಯೇ ಅವಳು 5 ಪಾಂಡವರನ್ನು ಮದುವೆಯಾಗಲು ಕಾರಣವಾಯಿತು. ದ್ರೌಪದಿಯ ಈ ವಿವಾಹ ಕೇವಲ ಒಂದು ಲೌಕಿಕ ಘಟನೆಯಲ್ಲ, ಇದು ಸಾಕ್ಷಾತ್ ಭಗವಂತನ ಇಚ್ಛೆ. ಮಹಾಭಾರತ ಎಂಬ ಮಹಾಯುದ್ಧ ನಡೆಯಲೇಬೇಕಿತ್ತು. ಭೂಮಿಯ ಮೇಲಿನ ಅಧರ್ಮ ಅಳಿಯಲೇಬೇಕಿತ್ತು. ಆ ಧರ್ಮಯುದ್ಧಕ್ಕೆ ದ್ರೌಪದಿಯೇ ಕೇಂದ್ರ ಬಿಂದು. ಅವಳು 5 ಪಾಂಡವರನ್ನು ವರಿಸಿದ್ದರಿಂದಲೇ 5 ಒಂದೇ ಗುರಿಯತ್ತ ಸಾಗಲು ಸಾಧ್ಯವಾಯಿತು. ಒಂದು ವೇಳೆ ದ್ರೌಪದಿ ಕೇವಲ ಅರ್ಜುನನ ಪತ್ನಿಯಾಗಿದ್ದರೆ ಪಾಂಡವರ ನಡುವೆ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆಯೂ ಇತ್ತು. ಆದರೆ ದ್ರೌಪದಿ ಅವರನ್ನು ಒಂದುಗೂಡಿಸುವ ಶಕ್ತಿಯಾದಳು. ಕುರುಸಭೆಯಲ್ಲಿ ಅವಳಿಗೆ ನಡೆದ ಅವಮಾನವೇ ಕುರುಕ್ಷೇತ್ರ ಯುದ್ಧದ ಕಿಚ್ಚನ್ನು ಹಚ್ಚಿತು. ದ್ರೌಪದಿಯ ಕೂದಲು ಬಿಚ್ಚಿದ್ದೇ ಕೌರವರ ನಾಶಕ್ಕೆ ನಾಂದಿಯಾಯಿತು. ಅವಳ ಜೀವನ ಪ್ರತಿ ಹೆಜ್ಜೆಯಲ್ಲೂ ವಿಶೇಷವಾಗಿರಲು ಕಾರಣ ಅವಳೇ ಆ ಯುಗದ ದೊಡ್ಡ ಬದಲಾವಣೆಯ ಶಕ್ತಿಯಾಗಿದ್ದಳು. ದ್ರೌಪದಿ 5 ಪಾಂಡವರನ್ನು ಮದುವೆಯಾಗಿದ್ದು ಕೇವಲ ವಿಧಿಯ ಆಟವಲ್ಲ, ಅದು ಅಧರ್ಮದ ಸಂಹಾರಕ್ಕಾಗಿ ನಡೆದ ದೈವಿಕ ಯೋಜನೆಯ ಭಾಗವಾಗಿತ್ತು. ಇಂದಿನ ಆಧುನಿಕ ದೃಷ್ಟಿಕೋನದಿಂದ ನೋಡಿದಾಗ ದ್ರೌಪದಿ ವಿವಾಹ ನಮಗೆ ವಿಚಿತ್ರವಾಗಿ ಅಥವಾ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಕಾಣಿಸಬಹುದು. ಆದರೆ ಮಹಾಭಾರತದ ಕಾಲಘಟ್ಟದಲ್ಲಿ ಇದು ಕೇವಲ ಒಂದು ಲೌಕಿಕ ನಿರ್ಧಾರವಾಗಿರಲಿಲ್ಲ. ಇದು ಧರ್ಮ ಮತ್ತು ವಿಧಿಯ ಚೌಕಟ್ಟಿನಲ್ಲಿ ನಡೆದ ಅತ್ಯುನ್ನತ ಘಟನೆ. ಮಹಾಭಾರತದಲ್ಲಿ ನಡೆಯುವ ಸಣ್ಣ ಪುಟ್ಟ ಘಟನೆಗಳ ಹಿಂದೆ ಕೂಡ ಒಂದು ಆಳವಾದ ಅರ್ಥವಿರುತ್ತದೆ. ಅದೇ ರೀತಿ ದ್ರೌಪದಿ 5 ಪಾಂಡವರನ್ನು ವರಿಸಿದ್ದು ಕೂಡ ಒಂದು ದಿವ್ಯ ನಿಯಮವಾಗಿತ್ತು. ಸಮಾಜದಲ್ಲಿ ಧರ್ಮದ ಹಾದಿ ತಪ್ಪಿದಾಗ ಅದನ್ನು ಸರಿಪಡಿಸಲು ದೈವಿಕ ಶಕ್ತಿಗಳು ವಿಭಿನ್ನ ರೂಪದಲ್ಲಿ ಕೆಲಸ ಮಾಡುತ್ತವೆ. ದ್ರೌಪದಿಯ ಆ ಶಕ್ತಿಯು ಇದರ ಸಂಕೇತ. ಅವಳ ಜೀವನದ ಪ್ರತಿ ನಿರ್ಧಾರವೂ ಲೋಕ ಕಲ್ಯಾಣಕ್ಕಾಗಿ ಮತ್ತು ಅಧರ್ಮದ ನಾಶಕ್ಕಾಗಿಯೇ ಮೊದಲೇ ನಿರ್ಧಾರವಾಗಿತ್ತು. ಹಾಗಾಗಿ ಇದನ್ನು ಕೇವಲ ಒಂದು ವಿವಾಹ ಎನ್ನುವುದಕ್ಕಿಂತ ಧರ್ಮ ಸಂಸ್ಥಾಪನೆಯ ಮಹಾನ್ ಹೆಜ್ಜೆ ಅಂತ ಕರೆಯುವುದು ಸೂಕ್ತ. ಇನ್ನು ದ್ರೌಪದಿ ಅಂದರೆ ಕೇವಲ ಪಾಂಡವರ ಶಕ್ತಿ ಮಾತ್ರವಲ್ಲ, ಅವಳು ನಾರಿಯ ಶಕ್ತಿ, ಅಪ್ರತಿಮ ಧೈರ್ಯ ಮತ್ತು ಅಚಲ ಗೌರವದ ಮಹಾನ್ ಸಂಕೇತ. ಅವಳು ಅನ್ಯಾಯವನ್ನು ಎಂದೂ ಸಹಿಸುವವಳಲ್ಲ. ತನ್ನ ಗೌರವಕ್ಕೆ ಧಕ್ಕೆ ಬಂದಾಗ ಇಡೀ ಸಾಮ್ರಾಜ್ಯವನ್ನೇ ಎದುರಿಸಿ ನಿಂತವಳು. ಅಂದಿನ ಆ ಕುರುಸಭೆಯಲ್ಲಿ ಅವಳು ತೋರಿದ ಆ ಧೈರ್ಯ ಮತ್ತು ಆತ್ಮಸಮ್ಮಾನವು ಇಂದಿಗೂ ಪ್ರತಿಯೊಬ್ಬ ಮಹಿಳೆಗೆ ಒಂದು ದೊಡ್ಡ ಪ್ರೇರಣೆ. ಅವಳು ಅನುಭವಿಸಿದ ಅಪಮಾನಗಳು, ಕಷ್ಟಗಳು ಮತ್ತು ಸವಾಲುಗಳು ಅವಳನ್ನು ಕುಗ್ಗಿಸಲಿಲ್ಲ, ಬದಲಿಗೆ ಅವಳನ್ನು ಮತ್ತಷ್ಟು ಬಲಿಷ್ಠಗೊಳಿಸಿದವು. ಅಗ್ನಿಯಿಂದ ಜನಿಸಿದ ದ್ರೌಪದಿ ತನ್ನ ಜೀವನದ ಕೊನೆಯವರೆಗೂ ಅಗ್ನಿಯಷ್ಟೇ ಶುದ್ಧವಾಗಿ ಮತ್ತು ತೇಜಸ್ವಿಯಾಗಿ ಬದುಕಿದಳು. ಇತಿಹಾಸದ ಪುಟಗಳಲ್ಲಿ ದ್ರೌಪದಿಯ ಹೆಸರು ಕೇವಲ ಒಬ್ಬ ಪತ್ನಿಯಾಗಿ ಉಳಿಯದೆ ಅನ್ಯಾಯದ ವಿರುದ್ಧ ಸಿಡಿದೆದ್ದ ಕ್ರಾಂತಿಯ ಕಿಡಿಯಾಗಿ ಇಂದಿಗೂ ಶಾಶ್ವತವಾಗಿ ಉಳಿದಿದೆ. ಇನ್ನು ದ್ರೌಪದಿಯ ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ನೀಡುತ್ತದೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೆ ಒಂದು ಕಾರಣವಿದೆ. ಅದು ಪೂರ್ವಜನ್ಮದ ಕರ್ಮವಾಗಿರಬಹುದು ಅಥವಾ ದೇವರ ಯೋಜನೆಯಾಗಿರಬಹುದು. ದ್ರೌಪದಿಯು 5 ಪಾಂಡವರನ್ನು ಮದುವೆಯಾಗಿದ್ದು ಇದು ಯಾವುದೇ ಕಾಕತಾಳೀಯವಲ್ಲ, ಇದು ವಿಧಿಯ ನಿರ್ಧಾರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಅದ್ಭುತ ಚರಿತ್ರೆಯ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ವೈಬ್ ಕನ್ನಡಿಗಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.